ಸೀರೆ ಕುಚ್ಚು ವೀಡಿಯೋಸ್ಗಾಗಿ ಲರ್ನ್ ವಿತ್ ಮಿ ಜಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. 8ನೇ ದಾರ ತೊಗೊಂಡಿದ್ದೀನಿ. ನೀವು 6 ಎಳೆ ಕೂಡ ತೊಗೋಬೋದು. ನೀಡಲ್ ನಂಬರ್ 10.075 mm. ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 1-2 ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಥ್ರೆಡ್ಗೆ ಗಂಟು ಹಾಕ್ಕೊಂಡು ಸಿಂಗಲ್ ಕ್ರೋಶಾ ಥರ ತೊಗೋಬೋದು. ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಇವಾಗ ಬೇಸ್ ಲೈನ್ 1 2 3 4 ಚೈನ್ಸ್ ತೊಗೊಂಡಿದ್ದೀನಿ. 4 ಚೈನ್ಸ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತು 4 ಚೈನ್ 1 2 3 4 ಚೈನ್ಸ್ ತೊಗೊಳ್ಳಿ. ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತು 4 ಚೈನ್ 1 2 3 4 ಚೈನ್ಸ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. 4 ಚೈನ್ 1 ಸಿಂಗಲ್ ಕ್ರೋಶೆ 3 ಟೈಮ್ಸ್ ತೊಗೊಂಡಿದ್ದೀನಿ. 1 2 3. ಇವಾಗ ಥ್ರೆಡ್ನ ತೆಗೆದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಡಿಸೈನ್ಗೆ ನಾನು ಈ ಥರ ಬೀಡನ್ನ ತೊಗೊಂಡಿದ್ದೀನಿ. ಬೀಡನ್ನ ತೊಗೊಂಡು ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ 1 2 3 4 ಚೈನ್ಸ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇದೇ ಥರ 5 ಟೈಮ್ಸ್ ತೊಗೊಳ್ಳಿ. 4 ಚೈನ್ 1 ಸಿಂಗಲ್ ಕ್ರೋಶೆ 5 ಟೈಮ್ಸ್ ಆಗಿದೆ. 1 2 3 4 5 ಟೈಮ್ಸ್ ಆದಮೇಲೆ ಥ್ರೆಡ್ನ ತೆಗೆದು ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಬೀಡ್ ಆ್ಯಡ್ ಮಾಡ್ಕೊಂಡಾದಮೇಲೆ 4 ಚೈನ್ 1 ಸಿಂಗಲ್ ಕ್ರೋಶೆ 5 ಸರಿ ತೊಗೊಳ್ತಾ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನಿಲ್ಲಿ 2 ಆರ್ಚ್ನ ಹಾಕ್ತಾ ಇರೋದ್ರಿಂದ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ 3 ಟೈಮ್ಸ್ ಹಾಕ್ತಾಯಿದ್ದೀನಿ. ನೀವು ಫುಲ್ ಸ್ಯಾರಿ ಹಾಕಬೇಕಾದ್ರೆ ಬೀಡ್ ಆದಮೇಲೆ 4 ಚೈನ್ 1 ಸಿಂಗಲ್ ಕ್ರೋಶೆ 5 ಸರಿ ಹಾಕಿ. ಲಾಸ್ಟಲ್ಲಿ 4 ಚೈನ್ 1 ಸಿಂಗಲ್ ಕ್ರೋಶೆ 3 ಟೈಮ್ಸ್ ತೊಗೊಂಡಿದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ 1 2 ಚೈನ್ಸ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೈನ್ಗೂ ಕೂಡ ನಾನು ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು 1-2 ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಲಾಕ್. 4 ಚೈನ್ಸ್ ತೊಗೊಳ್ಳಿ. 1 2 3 4 ಚೈನ್ಸ್ ತೊಗೊಂಡು ಈ ಒಂದು ಸಿಂಗಲ್ ಕ್ರೋಶೆ ಮಧ್ಯ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಸಿಂಗಲ್ ಕ್ರೋಶೆನ ತೊಗೊಳ್ಳಿ. ಮತ್ತು 4 ಚೈನ್ಸ್ 1 2 3 4 ಚೈನ್ಸ್ ತೊಗೊಂಡು ಈ ಸಿಂಗಲ್ ಕ್ರೋಶೆ ಮಧ್ಯ ಒಂದು ಸಿಂಗಲ್ ಕ್ರೋಶೆನ ತಗೊಳ್ಳಿ. ಇವಾಗ ಒಂದು ಚೈನ್ ತೊಗೊಂಡು ನೆಕ್ಸ್ಟ್ ಈ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಇವಾಗ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ತ್ರಿಬಲ್ ಕ್ರೋಶೆನ ತಗೊಳ್ತಾ ಇದ್ದೀನಿ. 1 2 2 ಸರಿ ಥ್ರೆಡ್ನ ಸುತ್ಕೋಬೇಕು. ಬೀಡ್ ಹಿಂದೆ ಇರೋ ಥ್ರೆಡ್ಡಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಆಮೇಲೆ ಈ 2 ಥ್ರೆಡ್ನ ಲಾಸ್ಟಲ್ಲಿ ಈ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ಒಂದು ತ್ರಿಬಲ್ ಕ್ರೋಶ ಆಯಿತು. ಇವಾಗ ಮತ್ತೆ ನೀಡಲ್ ಮೇಲೆ 1 2
2 ಸರಿ ಥ್ರೆಡ್ನ ಸುತ್ಕೋಬೇಕು. ಈ ಥ್ರೆಡ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ. ಪ್ರತಿ ಸರಿನೂ 2 ಎಳೆನ ಒಂದು ಮಾಡ್ಕೊಳ್ತಾ ಬನ್ನಿ. 1 2 3 ಟೈಮ್ಸ್ ಈ ರೀತಿ ಒಂದು ಮಾಡ್ಕೋಬೇಕು. ಇವಾಗ 2 ತ್ರಿಬಲ್ ಕ್ರೋಶ ಆಗಿದೆ. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ಕೊಳ್ಳಿ. ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. 2 ಎಳೆನ ಒಂದು ಮಾಡ್ಕೊಳ್ಳಿ. 1 ಮತ್ತೆ 2 ಎಳೆ 2, ಲಾಸ್ಟಲ್ಲಿ ಈ 2 ಎಳೆನೂ ಒಂದು ಮಾಡ್ಕೊಳ್ಳಿ. 3 ತ್ರಿಬಲ್ ಕ್ರೋಶ. ನೀಡಲ್ ಮೇಲೆ 1 2 2 ಸರಿ ಥ್ರೆಡ್ನ ಸುತ್ತಕೊಂಡು ಬೀಡಿಂದ ಇರೋ ಥ್ರೆಡ್ಡಿಗೆ ನೀಡಲ್ನ ಹಾಕಿ ಥ್ರೆಡ್ ತಗೊಳ್ಳಿ. 1 2 3 ಈ ರೀತಿ 3 ಟೈಮ್ಸ್ ಥ್ರೆಡ್ನ ಹೊರಗೆ ಎಳ್ಕೋಬೇಕು. ಇದೇ ಥರ ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದು ಆರ್ಚಲ್ಲಿ 16 ತ್ರಿಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೋಬೇಕು. 16 ತ್ರಿಬಲ್ ಕ್ರೋಶ ಆಗಿದೆ, ನೀವು ನೋಡ್ಬೋದು. 1 2 3 4 5 6 7 8 9 10 11 12 13 14 15 16 16 ತ್ರಿಬಲ್ ಕ್ರೋಶ ಆಗಿದೆ. ಇವಾಗ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ ತಗೊಳ್ಳಿ. ಒಂದು ಚೈನ್ ತಗೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶ ಮಧ್ಯ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟು 1 2 3 4 ಚೈನ್ಸ್ ತಗೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶ ಮಧ್ಯ ಒಂದು ಸಿಂಗಲ್ ಕ್ರೋಶನ ತಗೊಳ್ಳಿ. ಮತ್ತು 1 2 3 4 ಚೈನ್ಸ್ ಒಂದು ಸಿಂಗಲ್ ಕ್ರೋಶ ಮಧ್ಯ, ಮತ್ತು 1 2 3 4 ಚೈನ್ಸ್ ಒಂದು ಸಿಂಗಲ್ ಕ್ರೋಶ. ಇವಾಗ ಮತ್ತೆ ಒಂದು ಚೈನ್ ತಗೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ ತಗೊಳ್ಳಿ. ಬೀಡ್ ಪಕ್ಕ ಇರೋ 4 ಚೈನ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಇಲ್ಲಿಂದ ನಾವು ನೀಡಲ್ ಮೇಲೆ 1 2 2 ಸರಿ ಥ್ರೆಡ್ನ ಸುತ್ತಕೊಂಡು ಬೀಡ್ ಹಿಂದೆ ಇರೋ ಥ್ರೆಡ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. 2 ಎಳೆನ ಒಂದು ಮಾಡ್ಕೊಳ್ಳಿ. 1 ಮತ್ತೆ 2 ಎಳೆನ ಒಂದು ಮಾಡ್ಕೊಳ್ಳಿ. 2 ಲಾಸ್ಟಲ್ಲಿ ಈ 2 ಎಳೆನೂ ಒಂದು ಮಾಡ್ಕೋಬೇಕು. ಈ ರೀತಿ 3 ಸರಿ ಥ್ರೆಡ್ನ ಹೊರಗೆ ಎಳ್ಕೋಬೇಕು. 16 ತ್ರಿಬಲ್ ಕ್ರೋಶನ ತಗೊಳ್ಳಿ. 16 ತ್ರಿಬಲ್ ಕ್ರೋಶ ಆಗಿದೆ. ಇವಾಗ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ, ಒಂದು ಚೈನ್ ತಗೊಳ್ಳಿ. ನೆಕ್ಸ್ಟು ಈ ಸಿಂಗಲ್ ಕ್ರೋಶ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ, 4 ಚೈನ್ 1 2 3 4 ಚೈನ್ ಸ್ಟ್ರೇಟಾಗಿ ನೋಡಿಕೊಂಡು ಈ ಒಂದು ಸಿಂಗಲ್ ಕ್ರೋಶ ಮಧ್ಯೆ ಒಂದು ಸಿಂಗಲ್ ಕ್ರೋಶ, ಮತ್ತು 4 ಚೈನ್ 1 2 3 4 ಚೈನ್ ತಗೊಂಡು ಲಾಸ್ಟ್ ಸಿಂಗಲ್ ಕ್ರೋಶ ಮಧ್ಯೆ ಒಂದು ಸಿಂಗಲ್ ಕ್ರೋಶ, ಒನ್ ಟೂ ಚೈನ್ಸ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ನೆಕ್ಸ್ಟ್ ಲೈನ್ಗೆ ನಾನು ಈ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಥ್ರೆಡ್ ಗಂಟು ಹಾಕಿಟ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಳ್ಳಿ. 4 ಚೈನ್ಸ್ ತೊಗೊಳ್ಳಿ. 1 2 3 4 ಚೈನ್ಸ್ ತೊಗೊಂಡು ಈ ಒಂದು ಸಿಂಗಲ್ ಕ್ರೋಶ ಮಧ್ಯ ಒಂದು ಸಿಂಗಲ್ ಕ್ರೋಶನ ತಗೊಳ್ಳಿ. ಮತ್ತು 1 2 3 4 ಚೈನ್ಸ್ ತಗೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶ ಮಧ್ಯ ನೀವು ಒಂದು ಸಿಂಗಲ್ ಕ್ರೋಶನ ತಗೊಳ್ಳಿ. ಇವಾಗ ಇಲ್ಲಿಂದ ನೀವು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ ಫಸ್ಟ್ ತ್ರಿಬಲ್ ಕ್ರೋಶ ಮಧ್ಯ ಮೇಲ್ಗಡೆ ಗ್ಯಾಪ್ ಕಾಣಿಸುತ್ತೆ, ನೀವು ನೋಡ್ಬೋದು. ಇಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಈ ಥ್ರೆಡ್ನ ಈ 3 ಥ್ರೆಡ್ ಒಳಗಡೆ ಒಂದೇ ಸರಿ ಈ ರೀತಿ ತಗೋಬೇಕು. ಈ ಥ್ರೆಡ್ನ ಈ 3 ಥ್ರೆಡ್ ಒಳಗಡೆ ಈ ರೀತಿ ಒಂದೇ ಸರಿ ತಗೋಬೇಕು. ಇದಕ್ಕೆ ಹಾಫ್ ಡಬಲ್ ಕ್ರೋಶ ಅಂತ ಕರೀತಾರೆ. ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ.
ಈ ಥ್ರೆಡ್ನ ಈ 3 ಥ್ರೆಡ್ ಒಳಗಡೆ ಒಂದೇ ಸರಿ ಈ ರೀತಿ ತೊಗೋಬೇಕು. ಇದಕ್ಕೆ ಹಾಫ್ ಡಬಲ್ ಕ್ರೋಶ ಅಂತ ಕರೀತಾರೆ. ಇವಾಗ 1 2 3 3 ಚೈನ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು 1 2 3 ಥರ್ಡ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಇವಾಗ ಈ ಥ್ರೆಡ್ನ ಈ 3 ಥ್ರೆಡ್ ಒಳಗಡೆ ಈ ರೀತಿ ಒಂದೇ ಸರಿ ತೊಗೋಬೇಕು. ಮತ್ತು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಈ ಥ್ರೆಡ್ನ ಈ 3 ಥ್ರೆಡ್ ಒಳಗಡೆ ಒಂದೇ ಸರಿ ಈ ರೀತಿ ತೊಗೋಬೇಕು. ಮತ್ತು 1 2 3 ಚೈನ್ಸ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಳ್ಳಿ. 1 2 3 ಥರ್ಡ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ 3 ಥ್ರೆಡ್ನ ಒಂದೇ ಸರಿ ಒಂದು ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಒಂದೇ ಸರಿ ಈ ರೀತಿ 3 ಥ್ರೆಡ್ನ ಒಂದು ಮಾಡ್ಕೋಬೇಕು. ಮತ್ತು 1 2 3 ಚೈನ್ಸ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು 1 2 3 ಥರ್ಡ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಈ 3 ಥ್ರೆಡ್ನ ಈ ಥ್ರೆಡ್ನ ಒಂದು ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪಲ್ಲೇ ಇನ್ನೊಂದು ಹಾಫ್ ಡಬಲ್ ಕ್ರೋಶ. ಸೇಮ್ ಮನೆಯಲ್ಲೇ ಎರಡೆರಡು ಹಾಫ್ ಡಬಲ್ ಕ್ರೋಶ 3 ಚೈನ್ಸ್ ತೊಗೋಬೇಕು. ಮಧ್ಯದಲ್ಲಿ ನೋಡಿ ಈ ರೀತಿ 2 ತ್ರಿಬಲ್ ಕ್ರೋಶ ಬರುತ್ತೆ. 3ನೇ ಗ್ಯಾಪಲ್ಲಿ ನೀವು ಈ ರೀತಿ ತೊಗೋಬೇಕು. 1 2 3 ಚೈನ್ಸ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು 1 2 3 ಥರ್ಡ್ ಗ್ಯಾಪಲ್ಲಿ ನೀಡಲ್ನ ಹಾಕಿ 2 ಹಾಫ್ ಡಬಲ್ ಕ್ರೋಶ. 1 2 2 ಹಾಫ್ ಡಬಲ್ ಕ್ರೋಶ 1 2 3 ಚೈನ್ಸ್ ಮತ್ತು 1 2 3 ಲಾಸ್ಟ್ ತ್ರಿಬಲ್ ಕ್ರೋಶ ಮೇಲ್ಗಡೆ ಬರುತ್ತೆ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಳ್ಳಿ. 3 ಚೈನ್ಸ್ ಆದಮೇಲೆ ಈ 3 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶ. ಇವಾಗ ಸೇಮ್ ಇಲ್ಲಿ ಲಾಕ್ ಮಾಡಿದ್ವಲ್ಲ ಅದೇ ಥರನೇ ಸಿಂಗಲ್ ಕ್ರೋಶ ಮಧ್ಯ ಒಂದು ಸಿಂಗಲ್ ಕ್ರೋಶ. ಇವಾಗ ಮತ್ತೆ 1 2 3 4 ಚೈನ್ಸ್ ತೊಗೊಳ್ಳೋದು. ಸಿಂಗಲ್ ಕ್ರೋಶ ಮಧ್ಯ ಒಂದು ಸಿಂಗಲ್ ಕ್ರೋಶ. ಮತ್ತು 4 ಚೈನ್ 1 2 3 4 ಚೈನ್ಸ್ ತೊಗೊಳ್ಳಿ. ನೆಕ್ಸ್ಟ್ ಸಿಂಗಲ್ ಕ್ರೋಶ ಮಧ್ಯ ಒಂದು ಸಿಂಗಲ್ ಕ್ರೋಶ. ಮತ್ತು 1 2 3 4 ಚೈನ್ಸ್. ನೆಕ್ಸ್ಟ್ ಸಿಂಗಲ್ ಕ್ರೋಶ ಮಧ್ಯ ಒಂದು ಸಿಂಗಲ್ ಕ್ರೋಶನ ತಗೊಳ್ಳಿ. ಇವಾಗ ಇಲ್ಲಿಂದ ನಾವು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಫಸ್ಟ್ ತ್ರಿಬಲ್ ಕ್ರೋಶ ಗ್ಯಾಪಲ್ಲಿ ನೀಡಲ್ನ ಹಾಕಿ ಹಾಫ್ ಡಬಲ್ ಕ್ರೋಶನ ತಗೋಬೇಕು. 2 ಹಾಫ್ ಡಬಲ್ ಕ್ರೋಶ 3 ಚೈನ್ಸ್. 3ನೇ ಗ್ಯಾಪಲ್ಲಿ ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು 2 ಹಾಫ್ ಡಬಲ್ ಕ್ರೋಶ 3 ಚೈನ್ಸ್ ಕಂಟಿನ್ಯೂ ಮಾಡ್ಕೊಳ್ಳಿ. ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಇವಾಗ ಈ ಸಿಂಗಲ್ ಕ್ರೋಶ ಮಧ್ಯೆ ಒಂದು ಸಿಂಗಲ್ ಕ್ರೋಶನ ತಗೊಳ್ಳಿ. 4 ಚೈನ್ ಒಂದು ಸಿಂಗಲ್ ಕ್ರೋಶ 2 ಟೈಮ್ಸ್ 1 2 3 4 ಒಂದು ಸಿಂಗಲ್ ಕ್ರೋಶ ಮಧ್ಯ. ಮತ್ತು 1 2 3 4 ಚೈನ್ ಒಂದು ಸಿಂಗಲ್ ಕ್ರೋಶ. ಟೂ ಚೈನ್ಸ್ ತಗೊಳ್ಳಿ. 1 2 ಚೈನ್ಸ್ ತಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡೋಣ.
ನೆಕ್ಸ್ಟ್ ಲೈನ್ಗೆ ನಾನು ಗ್ರೀನ್ ಕಲರ್ ಥ್ರೆಡ್ನ ಸ್ಟಾರ್ಟಿಂಗಲ್ಲೇ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡ್ಗೆ ನಾನು ಆಲ್ರೆಡಿ ಗಂಟು ಹಾಕಿಟ್ಕೊಂಡಿದ್ದೀನಿ. ಲಾಕ್ ಮಾಡಿಕೊಂಡು 1 2 3 4 ಚೈನ್ಸ್ ತೊಗೊಂಡು ಈ ಒಂದು ಸಿಂಗಲ್ ಕ್ರೋಶ ಮಧ್ಯ ಒಂದು ಸಿಂಗಲ್ ಕ್ರೋಶನ ತಗೊಳ್ಳಿ. ಇವಾಗ 2 ಚೈನ್ಸ್ ತಗೊಳ್ಳಿ. 1 2 ಚೈನ್ಸ್ ತಗೊಂಡು ಈ ಒಂದು 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ಕ್ರೋಶ. ಇವಾಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ 3 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನೂ ಒಂದು ಮಾಡ್ಕೊಳ್ಳಿ. ಒಂದು ಕಂಬ 1 2 3 4 5 5 ಕಂಬ ಆಗಿದೆ. 5 ಕಂಬ ಆದಮೇಲೆ ಒಂದು ಚೈನ್ ತೊಗೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು 2 ಎಳೆನ ಒಂದು ಮಾಡ್ಕೊಳ್ಳಿ. 2 ಸರಿ ಕಂಬ ಆಗುತ್ತೆ. ಇವಾಗ 5 ಕಂಬ ತಗೊಳ್ಳಿ. 1 2 3 4 5 5 ಕಂಬ ಆಗಿದೆ. 5 ಕಂಬ ಆದಮೇಲೆ ಮತ್ತೆ ಒಂದು ಚೈನ್, ಮತ್ತೆ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು 5 ಕಂಬ. 5 ಕಂಬ ಒಂದು ಚೈನ್ ಫುಲ್ಲು ಕಂಪ್ಲೀಟಾಗಿ ಈ ಚೈನ್ ಮುಗಿಯೋವರೆಗೂ ತಗೊಳ್ಳಿ. ಫುಲ್ ಆರ್ಚ್ ಕಂಪ್ಲೀಟ್ ಆಗಿದೆ, ನೀವು ನೋಡ್ಬೋದು. ಇವಾಗ ಲಾಸ್ಟ್ 5 ಕಂಬ ಆದಮೇಲೆ 5 ಕಂಬಗಳಾದಮೇಲೆ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ ತಗೊಳ್ಳಿ. ಇವಾಗ ಡಿಸೈನ್ನ ಉಲ್ಟಾ ಮಾಡ್ಕೋಬೇಕು. ಇದು ಉಲ್ಟಾ. ಇವಾಗ ಚೈನ್ಸ್ ತಗೋಬೇಕು. 1 2 3 4 5 6 ಚೈನ್ಸ್ನ ತಗೊಂಡು ಈ ಒಂದು ಚೈನ್ ಗ್ಯಾಪ್ ಇದೆ ನೋಡಿ, ಒಂದು ಚೈನ್ ತೊಗೊಂಡ್ವಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ ಈ ರೀತಿ ಬರಬೇಕು. ಮತ್ತು 1 2 3 4 5 6 ಚೈನ್ಸ್ನ ತೊಗೊಂಡು ಒಂದು ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಮತ್ತು 1 2 3 4 5 6 ಚೈನ್ಸ್ನ ತೊಗೊಂಡು ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ. ಮತ್ತು 1 2 3 4 5 6 ಚೈನ್ಸ್ನ ತೊಗೊಂಡು ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ. ಮತ್ತು 1 2 3 4 5 6 ಚೈನ್ಸ್ನ ತೊಗೊಂಡು ಲಾಸ್ಟ್ 6 ಚೈನ್ಸ್ ಆದಮೇಲೆ ಇಲ್ಲಿಗೆ ನಾವು ಈ ಸಿಂಗಲ್ ಕ್ರೋಶ ಮಧ್ಯ ನಾವು ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶನ ತೊಗೊಳ್ತಾ ಇದ್ದೀವಿ. ಇವಾಗ ಬಟ್ಟೆನ ಸೀದಾ ಮಾಡ್ಕೊಳ್ಳಿ. ಈ ರೀತಿ ಡಿಸೈನ್ ಬಂದಿರುತ್ತೆ. ಇವಾಗ ಈ ಒಂದು 6 ಚೈನ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶ. ಫಸ್ಟು ಒಂದು ಸಿಂಗಲ್ ಕ್ರೋಶನ ತಗೊಳ್ಳಿ. ಒಂದು ಸಿಂಗಲ್ ಕ್ರೋಶ ಆಗಿದೆ. ಇವಾಗ ಸ್ಮಾಲ್ ಬೀಡ್ಸ್, ನಾನು ನಾರ್ಮಲಾಗಿ ಯೂಸ್ ಮಾಡೋ ಗೋಲ್ಡ್ ಬೀಡ್ಸ್ನ ತೊಗೊಂಡಿದ್ದೀನಿ. ಇವಾಗ ಒಂದು ಸಿಂಗಲ್ ಕ್ರೋಶ, ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಸೇಮ್ 6 ಚೈನ್ಸ್ಗೆ ಒಂದು ಸಿಂಗಲ್ ಕ್ರೋಶ, ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ ಒಂದು ಸಿಂಗಲ್ ಕ್ರೋಶ, ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತೆ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಬರುತ್ತೆ. ಇವಾಗ ಈ ಒಂದು ಸಿಂಗಲ್ ಕ್ರೋಶ ಮಧ್ಯೆ ಒಂದು ಸಿಂಗಲ್ ಕ್ರೋಶನ ತಗೊಳ್ಳಿ.
ನೆಕ್ಸ್ಟು 6 ಚೈನ್ಸ್ ಕಾಣಿಸುತ್ತೆ ಅಲ್ವಾ, ನೆಕ್ಸ್ಟ್ ಚೈನಲ್ಲಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶಾ. ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು, ಒಂದು ಸಿಂಗಲ್ ಕ್ರೋಶನ ತಗೋಬೇಕು, ಮತ್ತೆ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳಿ, ಮತ್ತೆ ಒಂದು ಸಿಂಗಲ್ ಕ್ರೋಶಾ, ಮತ್ತೆ ಒಂದು ಬೀಡ್ ಆ್ಯಡ್ ಮಾಡ್ಕೋಬೇಕು, ಮತ್ತೆ ಒಂದು ಸಿಂಗಲ್ ಕ್ರೋಶಾ, ಮತ್ತೆ ಒಂದು ಬೀಡ್, ಮತ್ತೆ ಒಂದು ಸಿಂಗಲ್ ಕ್ರೋಶಾ. 4 ಬೀಡ್ ಬರುತ್ತೆ. ಇವಾಗ ನೆಕ್ಸ್ಟ್ ಈ ಸಿಂಗಲ್ ಕ್ರೋಶಾ ಮಧ್ಯ ಒಂದು ಸಿಂಗಲ್ ಕ್ರೋಶಾ. ಇವಾಗ ಇದೇ ಥರ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಳಿ. ಫುಲ್ ಡಿಸೈನ್ ಕಂಪ್ಲೀಟ್ ಆಗಿದೆ, ಫುಲ್ ಆರ್ಚ್. ಇವಾಗ ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶಾ ಆದ ನಂತರ ಈ ಒಂದು 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶನ ತಗೊಳ್ಳಿ. ಇಲ್ಲಿ ನಾವು ಡಿಸೈನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ 2 ಚೈನ್ಸ್ ತೊಗೊಂಡಿದ್ವಿ, ಹಾಗಾಗಿ ಇಲ್ಲೂ ಕೂಡ 1 2 ಚೈನ್ಸ್ ತೊಗೊಂಡು ಸಿಂಗಲ್ ಕ್ರೋಶಾ ಮಧ್ಯೆ ಒಂದು ಸಿಂಗಲ್ ಕ್ರೋಶಾ, 4 ಚೈನ್ ತೊಗೊಳ್ಳಿ ಕುಚ್ಚಿಗೆ ಅಂತ. 1 2 3 4 ಚೈನ್ಸ್, ಸಿಂಗಲ್ ಕ್ರೋಶಾ ಮಧ್ಯ ಒಂದು ಸಿಂಗಲ್ ಕ್ರೋಶಾ, ಮತ್ತು 2 ಚೈನ್ಸ್ 1 2 ಚೈನ್ಸ್ ತೊಗೊಂಡು 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶಾ. ಇಲ್ಲಿಂದ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ 3 ಚೈನ್ಸ್ ಗ್ಯಾಪಲ್ಲಿ 5 ಕಂಬಗಳನ್ನು ತಗೊಳ್ತಾ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. 5 ಕಂಬ ಒಂದು ಚೈನ್, 5 ಕಂಬ ಒಂದು ಚೈನನ್ನು ನಾನು ಫುಲ್ಲು ಆರ್ಚ್ ಫುಲ್ ಕಂಪ್ಲೀಟಾಗಿ ತೊಗೊಂಡು ಲಾಸ್ಟಲ್ಲಿ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ ತೊಗೊಳ್ಳಿ. ಒಂದು ಸಿಂಗಲ್ ಕ್ರೋಶನ ತೊಗೊಂಡು ಬಟ್ಟೆನ ಉಲ್ಟಾ ಮಾಡಿಕೊಂಡು 6 ಚೈನ್ಸ್ ತೊಗೋಬೇಕು. 1 2 3 4 5 6 ಚೈನ್ಸ್ನ ತೊಗೊಂಡು 1 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶಾ. ಇದೇ ಥರ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ 6 ಚೈನ್ಸ್ ತೊಗೊಂಡು ಈ ಒಂದು ಸಿಂಗಲ್ ಕ್ರೋಶಾ ಮಧ್ಯ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶನ ತೊಗೊಳ್ಳಿ, ಒಂದು ಸಿಂಗಲ್ ಕ್ರೋಶಾ, ಮತ್ತು ಇದನ್ನು ಸೀದಾ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡ್ಕೊಳ್ಳಿ. 6 ಚೈನ್ಸ್ ಏನಿದೆ ನೋಡಿ ಅದಕ್ಕೆ ಒಂದು ಸಿಂಗಲ್ ಕ್ರೋಶಾ, ಒಂದು ಬೀಡ್, ಒಂದು ಸಿಂಗಲ್ ಕ್ರೋಶಾ. ಇದೇ ಥರ ಕಂಪ್ಲೀಟ್ ಮಾಡ್ಕೊಳ್ಳಿ ಡಿಸೈನ್ನ. ಒಂದು ಬೀಡ್, ಒಂದು ಸಿಂಗಲ್ ಕ್ರೋಶಾ, ಒಂದು ಬೀಡ್, ಒಂದು ಸಿಂಗಲ್ ಕ್ರೋಶಾ. 4 ಬೀಡ್ ಬರುತ್ತೆ ಒಂದು 6 ಚೈನ್ಸಲ್ಲಿ. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ಸಿಂಗಲ್ ಕ್ರೋಶಾ ಮಧ್ಯ ಕೂಡ ಒಂದು ಸಿಂಗಲ್ ಕ್ರೋಶನ ಬರುತ್ತೆ. ಇದೇ ಥರ ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟು 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ ತೊಗೊಳ್ಳಿ. 2 ಚೈನ್ಸ್ ತೊಗೋಬೇಕು. 1 2 ಚೈನ್ಸ್ ತೊಗೊಂಡು ಈ ಸಿಂಗಲ್ ಕ್ರೋಶಾ ಮಧ್ಯ ಒಂದು ಸಿಂಗಲ್ ಕ್ರೋಶಾ. ಇವಾಗ 4 ಚೈನ್ ಕುಚ್ಚಿಗೆ ಅಂತ 1 2 3 4 ಚೈನ್ಸ್ ತೊಗೊಂಡು ಸಿಂಗಲ್ ಕ್ರೋಶಾ ಮಧ್ಯ ಸಿಂಗಲ್ ಕ್ರೋಶನ ತೊಗೊಳ್ತಾ ಇದ್ದೀನಿ. 1 2 ಚೈನ್ಸ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಈ ರೀತಿ ಡಿಸೈನ್ ಬರುತ್ತೆ, ನೀವು ನೋಡ್ಬೋದು. ಮಧ್ಯದಲ್ಲಿ ಕುಚ್ಚು ಕಟ್ಟಿದರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಈ ಡಿಸೈನ್ಗೆ ನೀವು 1200 1500ವರೆಗೂ ಚಾರ್ಜ್ ಮಾಡ್ಬೋದು. ಈ ಡಿಸೈನ್ ತುಂಬ ಜನ ರಿಕ್ವೆಸ್ಟ್ ಮಾಡಿದರು, ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದೇ ಥರ ನಿಮಗೂ ಬೇರೆ ಬೇರೆ ಡಿಸೈನ್ಸ್ನ ಕಲಿಬೇಕು ಅಂತ ಅನಿಸಿದರೆ ನನ್ನ ಇನ್ಸ್ಟಾಗ್ರಾಮ್ ID ಲರ್ನ್ ವಿತ್ ಮೀ ಅಂತ ಇದೆ. ನೀವು ಅಲ್ಲಿ ಹೋಗಿ ನಿಮಗೆ ಇಷ್ಟ ಆಗಿರೋ ಕಲಿಬೇಕಂತಿರೋ ಡಿಸೈನ್ನ ಫೋಟೋನ ಶೇರ್ ಮಾಡಿದರೆ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಡಿಸೈನ್ ಇಷ್ಟ ಆಯಿತಾ ಇಲ್ವಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು.